ಧರ್ಮಸ್ಥಳದಲ್ಲಿ SIT ಶೋಧ ಅಂತ್ಯವಾಗುತ್ತಾ? ಯಾಕೆಂದರೆ ಇವತ್ತು 13ನೇ ಪಾಯಿಂಟ್ನಲ್ಲಿ ಉತ್ಖನನ ನಡೀತಾ ಇದೆಯಲ್ಲ, 13 ದಿನದ ಅಸ್ಥಿ ಶೋಧ ಕಾರ್ಯಾಚರಣೆ ವಿಫಲವಾಗಿದೆ. ಇಲ್ಲಿ ತನಕ ಹೇಳಬೇಕು ಅಂದರೆ ಇವತ್ತಿನ ಉತ್ಖನನದಲ್ಲಿ ಕುರುಹು ಸಿಗದಿದ್ದರೆ ಶೋಧ ಸ್ಟಾಪ್ ಮಾಡ್ತಾರೆ. ಅನಾಮಿಕನ ಹೇಳಿಕೆಗೆ ಸಾಕ್ಷ್ಯ ಸಿಗದಿದ್ದರೆ ಇನ್ನೂ ಉತ್ಖನನ ಮಾಡಿ ಏನೂ ಪ್ರಯೋಜನ ಇಲ್ಲ. ಬೆಂಗಳೂರಿಗೆ ಆಗಮಿಸಿದರೆ SIT ಚೀಫ್ ಪ್ರಣವ್ ಮೊಹಂತಿ. ಗೃಹ ಸಚಿವ ಪರಮೇಶ್ವರ್ಗೆ ವರದಿಯನ್ನು ಸಲ್ಲಿಸುವ ಸಾಧ್ಯತೆ ಇದೆ. ಎಲ್ಲ ರಿಪೋರ್ಟ್ ನಿನ್ನೆ ರೆಡಿ ಮಾಡಿದ್ದಾರೆ ಅವರು. ಏನೇನಾಯಿತು ಇಷ್ಟೂ ದಿನ, ಏನೇನು ಕಾರ್ಯಾಚರಣೆ ನಡೀತು, ಏನು ಸಿಕ್ತು, ಏನು ಸಿಗಲಿಲ್ಲ, ಯಾವ ಥರ ಕಾರ್ಯಾಚರಣೆ ಮಾಡಿದ್ವಿ, ಒಂದು ರಿಪೋರ್ಟ್ ಕೊಡಬೇಕಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಈಗ ಪ್ರಣವ್ ಮೊಹಂತಿ ಅವರು ಈ ಇಷ್ಟೂ ದಿನಗಳ ಕಾರ್ಯಾಚರಣೆಯ ಒಟ್ಟು ವರದಿಯನ್ನು ಸಂಗ್ರಹ ಮಾಡಿಕೊಂಡು ಅದನ್ನು ಗೃಹ ಸಚಿವರಿಗೆ ಕೊಡ್ತಕ್ಕಂಥ ಸಿದ್ಧತೆ ಆಗಿದೆಯಾ ಅಂತ? ಹೌದು, ಈಗ ನಿನ್ನೆ ಸ್ವತಃ ಅವರು ಈ ಒಂದು ಸ್ಥಳಕ್ಕೆ ಪಾಯಿಂಟ್ ನಂಬರ್ 13 ಸ್ಥಳಕ್ಕೆ SIT ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರು ಆಗಮಿಸಿದ್ರು. ಕೆಲ ಹೊತ್ತುಗಳ ಕಾಲ ಇಲ್ಲಿದ್ದು ಮಾಹಿತಿಯನ್ನ ಪಡೆದಿದ್ರು. ಆ ಬಳಿಕನೇ ಉತ್ಖನನ ಕೆಲಸ ಆರಂಭ ಆಗಿರುವಂಥದ್ದು. ಆದರೆ ಸಂಜೆ ವೇಳೆಗೆ ಯಾವುದೇ ರೀತಿಯಾದಂತಹ ಕಳೆಬರಗಳು ಪತ್ತೆ ಆಗದಂತ ಹಿನ್ನೆಲೆಯಲ್ಲಿ, ಜೊತೆಗೆ ಆರಂಭದ ದಿನದಿಂದ ಈವರೆಗೂ ಅಂದ್ರೆ 13ನೇ ಪಾಯಿಂಟ್ ಪೂರ್ತಿಯಾಗಿ ಈಗ ಮತ್ತೆ ಅದರ ಪಕ್ಕದಲ್ಲಿ ತೆಗೆದಿರುವ ಈ ಕ್ಷಣದವರೆಗೂ ಯಾವುದೇ ರೀತಿಯಾದಂಥ ಕಳೆಬರಗಳು ಪತ್ತೆ ಆಗದಂತ ಹಿನ್ನೆಲೆಯಲ್ಲಿ ಒಂದು ಹಂತಕ್ಕೆ SIT ಅಧಿಕಾರಿಗಳು ಬಂದಿರುವಂತದ್ದು. ಇದೊಂದು ಉತ್ಖನನ ಕೆಲಸ ಏನಿದೆ ಇದನ್ನ ಸ್ಥಗಿತಗೊಳಿಸಬೇಕು ಅನ್ನುವಂಥದ್ದು. ಮೊದಲಿಗೆ ಇದ್ದಂತ ಹುಮ್ಮಸ್ಸು ಈಗ SIT ಅಧಿಕಾರಿಗಳಲ್ಲಿ ಕಡಿಮೆ ಆಗಿದೆ. ಈಗ ಆತ ಹೇಳಿರುವಂತ ಕಾರಣಕ್ಕಾಗಿ ಅದನ್ನ ಉತ್ಖನನ ಮಾಡುವಂತ ಪ್ರಕ್ರಿಯೆಯನ್ನ ಮುಂದುವರಿಸಿದ್ದಾರೆ. ಇವತ್ತು ಮುಂದುವರಿಸ್ತಾರೆ. ಹಾಗಾದ್ರೆ ಇದು ಇವತ್ತಿನ ಈ ಕೊನೆಯ ಪಾಯಿಂಟ್ ಆಗುತ್ತಾ ಅನ್ನುವಂತ ಕುತೂಹಲ ಇರುವಂತದ್ದು. ಅಂದ್ರೆ ಈಗಾಗಲೇ SIT ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರು ಒಂದು ಈವರೆಗೆ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಅದನ್ನ ಸದ್ಯದಲ್ಲೇ ಇವತ್ತೇ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಲ್ಲಿಸುವಂತ ಸಾಧ್ಯತೆಗಳಿದೆ. ಅವರು ಈಗಾಗಲೇ ಮಾಹಿತಿಯನ್ನು ಕೇಳಿದ್ದಾರೆ ಈವರೆಗೂ ಏನಾಗಿದೆ ಅನ್ನುವಂಥದ್ದು. ಆರಂಭದಿಂದ ಆತ ದೂರು ಕೊಟ್ಟ ದಿನದಿಂದ, ಆತನ ವಿಚಾರಣೆ ಮಾಡಿದ ಬಳಿಕದಿಂದ, ಉತ್ಖನನ ಮಾಡಿದ ಎಲ್ಲ ಪಾಯಿಂಟ್ಗಳದ್ದು, ಜೊತೆಗೆ ಈವರೆಗೆ ಏನೆಲ್ಲ ಬೆಳವಣಿಗೆಗಳಾಗಿದೆ ಅದೆಲ್ಲವನ್ನ ವರದಿಯನ್ನ ಒಪ್ಪಿಸ್ತಿರುವಂಥದ್ದು. ಅದು ಕೇವಲ ಬರವಣಿಗೆ ಮಾತ್ರ ಅಲ್ಲ, ಇಲ್ಲಿ ಚಿತ್ರೀಕರಣವನ್ನು ಸ್ಥಳದಲ್ಲಿ ಮಾಡಲಾಗಿತ್ತು. ನಿರಂತರವಾಗಿ ಎಲ್ಲ ಕಡೆಗಳಲ್ಲಿ ಚಿತ್ರೀಕರಣ ಮಾಡಲಾಗಿತ್ತು. ಅದು ಎರಡೆರಡು ಕಾಪಿಗಳನ್ನು ಮಾಡಲಾಗಿತ್ತು. ಒಂದು ಸರ್ಕಾರಕ್ಕೆ, ಒಂದು ನ್ಯಾಯಾಲಯಕ್ಕೆ ಸಲ್ಲಿಸುವಂಥದ್ದು, ಇನ್ನೊಂದು ಕಾಪಿಯನ್ನು SIT ಅಧಿಕಾರಿಗಳು ಸಂಗ್ರಹಿಸಿಡುವಂಥದ್ದು. ಈ ರೀತಿಯಾದಂಥ ಕೆಲಸಗಳಾಗಿದೆ. ಹಾಗಾಗಿ ಅದಕ್ಕೆ ಬೇಕಾದಂಥ ಎಲ್ಲ ದಾಖಲೆ ಸಾಕ್ಷಿಗಳನ್ನು ಪಡ್ಕೊಂಡು ಈಗ ವರದಿಯನ್ನು ಸಲ್ಲಿಸಿ ಇವತ್ತೇ ರಾಜ್ಯ ಸರ್ಕಾರಕ್ಕೆ ಅಂದರೆ ಗೃಹ ಸಚಿವರಿಗೆ ಸಲ್ಲಿಕೆ ಮಾಡಲಿಕ್ಕೆ SIT ಮುಖ್ಯಸ್ಥರ ಪ್ರಣವ್ ಮೊಹಂತಿ ಅವರು ತಯಾರಿಗಳನ್ನು ನಡೆಸಿರುವಂಥದ್ದು. ರೈಟ್ ಸುಕ್ಪಾಲ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ, ಧನ್ಯವಾದ. ಉತ್ಖನನ ಕಾರ್ಯ ಆರಂಭ ಆಗಿ ಹತ್ತತ್ರ 1.5 ಗಂಟೆ ಆಗ್ತಾ ಬಂತು. ಸುಮಾರು ಜಾಗದಲ್ಲಿ ಈಗಾಗಲೇ 8 ಅಡಿ ತನಕ ತೋಡಿದರೆ ಕಾರ್ಯ ಹಾಗೆ ಮುಂದುವರಿತಾ ಇದೆ.